ಕಾಲ್ತುಳಿತ ಪ್ರಕರಣ ಚಾರ್ಜ್ ಶೀಟ್ನಲ್ಲಿ ಪುಷ್ಪಾ 2 ಹೀರೋ ಅಲ್ಲು ಅರ್ಜುನ್ ಹೆಸರು ಉಲ್ಲೇಖ ಆಗಿದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಮಹಾ ಕಾಲ್ತುಳಿತ ಪ್ರಕರಣ ಅದು. ಅಲ್ಲು ಅರ್ಜುನ್ರನ್ನ ನೋಡೋದಕ್ಕೆ ಸಾವಿರಾರು ಜನ ನೋಡ್ತಿದ್ದ ಹಾಗೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಅಕ್ಕಪಕ್ಕದಲ್ಲಿ ಜಮಾವಣೆ ಆಗ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ದ ಪ್ರಕರಣ. ಆ ಸಂದರ್ಭ ನೂಕುನುಗ್ಗಲು ಸಂಭವಿಸಿ ಪ್ರಾಣಹಾನಿ ಆಗಿತ್ತು. ರೇವತಿ ಎಂಬ ಅಲ್ಲು ಅರ್ಜುನ್ ಅಭಿಮಾನಿ ಕಾಲ್ತುಳಿತದಲ್ಲಿ ಸಾವಿಗೀಡಾಗಿದ್ರು. ಆ ಕಾಲ್ತುಳಿತ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಅಲ್ಲು ಅರ್ಜುನ್ ಆರೋಪಿ ಎಂದು ಹೆಸರು ದಾಖಲಾಗಿದೆ. ಸುರಕ್ಷತಾ ಶಿಷ್ಟಾಚಾರಗಳ ಕೊರತೆಯಿಂದಲೇ ಸಾವು ಸಂಭವಿಸಿದೆ ಎಂದು ಸಾಬೀತಾಗಿದೆ. ಕಾಲ್ತುಳಿತ ಪ್ರಕರಣ ಚಾರ್ಜ್ ಶೀಟ್ನಲ್ಲಿ ಪುಷ್ಪಾ 2 ಹೀರೋ ಅಲ್ಲು ಅರ್ಜುನ್ ಹೆಸರು ಉಲ್ಲೇಖ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತ ಪ್ರಕರಣ ಅದು. ಒಂದು 8-9 ತಿಂಗಳ ಹಿಂದೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪ ಸಿನಿಮಾವನ್ನ ಪ್ರಮೋಷನ್ ಮಾಡೋದಕ್ಕೋ ಅಥವಾ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯಲ್ಲಿ ಅಲ್ಲು ಅರ್ಜುನ್ ಭಾಗವಹಿಸ್ತಾರೆ. ಅಲ್ಲು ಅರ್ಜುನ್ ಈ ಸಮಯಕ್ಕೆ ಬರ್ತಾರೆ ಅನ್ನೋದು ಅಲ್ಲಿದ್ದ ಜನರ ಭಾವನೆಯಾಗಿತ್ತು. ಆದ್ರೆ ಆ ಸಂದರ್ಭಕ್ಕೆ ಅಥವಾ ಆ ಸಮಯಕ್ಕೆ ಬಂದಿರಲಿಲ್ಲ ಅಲ್ಲು ಅರ್ಜುನ್. ಸಂಜೆ ಆಗ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ ಕಾರ್ನಲ್ಲಿ ಬರ್ತಾರೆ. ಅಷ್ಟೊತ್ತಿಗದಾಗಲೇ ಜನ ಜಮಾಯಿಸಿದ್ರು. ಅಲ್ಲು ಅರ್ಜುನ್ ನನ್ನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಧಾವಂತದಿಂದ ಉನ್ಮಾದದಿಂದ ಸೇರಿದ್ದ ಜನ, ಆ ಜನ ನೋಡ್ತಿದ್ದ ಹಾಗೆ ಡಬಲ್ ತ್ರಿಬಲ್ ಹೀಗೆ ಮುಂದುವರಿತಾ ಹೋಯಿತು. ಸಂಖ್ಯೆಯಲ್ಲಿ ಏರಿಕೆಗಳು ಕಾಣೋದಕ್ಕೆ ಶುರುವಾಯಿತು. ಪೊಲೀಸರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಪೊಲೀಸರಿಗೆ ಆತಂಕ ಶುರುವಾಯಿತು. ಯಾವುದೇ ಕ್ಷಣ ಏನು ಬೇಕಾದ್ರೂ ಆಗಬಹುದು, ಒಂದು ಸಣ್ಣ ನೂಕು ನುಗ್ಗಲು ಕೆಲವರ ಪ್ರಾಣ ಕೂಡ ಹೋಗಬಹುದು ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಯಿತು. ಇನ್ನು ಅನುಮತಿ ಪಡೆದಿರಲಿಲ್ಲ ಅನ್ನುವಂತಹ ಆರೋಪವೂ ಕೂಡ ಇತ್ತು ಅಲ್ಲು ಅರ್ಜುನ್ಗೆ. ಕಾರಣ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸುವಾಗ ಕೆಲ ನಟರು ಆ ಪ್ರದೇಶಕ್ಕೆ ಹೋದ್ರೆ ಮತ್ತಷ್ಟು ಸಾವುಗಳಾಗೋ ಸಾಧ್ಯತೆಗಳಿದಾವೆ. ಹಾಗಾಗಿ ಕೆಲ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡೋದಿಲ್ಲ. ಆದ್ರೆ ಅಲ್ಲು ಅರ್ಜುನ್ ಸಾವಿರಾರು ಜನ ಸೇರ್ತಾರೆ ಅಂತ ಗೊತ್ತಿದ್ರು ಕೂಡ ಯಾಕೆ ಲೇಟ್ ಆಗೋದ್ರು? ತಮ್ಮ ಅಭಿಮಾನಿಗಳು ಅಲ್ಲು ಅರ್ಜುನನ್ನ ನೋಡುವ ಭರದಲ್ಲಿ ನೂಕುನುಗ್ಗಲಿನಲ್ಲಿ ಸಾವಿಗೀಡಾಗೋ ಸಾಧ್ಯತೆಗಳಿದಾವೆ ಅಂತ ಹೇಳಿ ಯಾಕೆ ಅಲ್ಲಿನ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಅರ್ಥ ಆಗಲಿಲ್ಲ? ಸೊ ಈ ಸಾಕಷ್ಟು ರೀತಿಯ ಪ್ರಶ್ನೆಗಳನ್ನು ಕೂಡ ಅಲ್ಲು ಅರ್ಜುನ್ ಬಳಿ ಕೇಳಲಾಯಿತು. ಅಲ್ಲು ಅರ್ಜುನ್ ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಆರೋಪಗಳು ಕೇಳಿಬಂದಿರುವಂತಹದ್ದು. ಅಲ್ಲು ಅರ್ಜುನ್ಗೆ ಚಾರ್ಜ್ ಶೀಟ್ನ ಭಯ ಕಾಡ್ತಾ ಇದೆ. ಇನ್ನು ಈಗಾಗಲೇ ಅಲ್ಲು ಅರ್ಜುನ್ ಸೇರಿ ಅನೇಕರು ಕೂಡ ಆ ಒಂದು ಪಟ್ಟಿಯಲ್ಲಿ ಆರೋಪಿಗಳು ಎಂದು ತಿಳಿದು ಬಂದಿರುವಂತಹದ್ದು. ಹಾಗಾದರೆ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಬರುತ್ತಿದ್ದಾರೆಂದು ಗೊತ್ತಿದ್ದರೂ ಜನಜಂಗುಳಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದಕ್ಕಾಗಿ ಪೊಲೀಸರು ಯಾವುದೇ ತರಹದ ಕಾರ್ಯಗಳನ್ನು ಕೈಗೊಂಡಿರಲಿಲ್ಲ. ಅಂದರೆ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಅಲ್ಲಿ ಪಾಲಿಸಿರಲಿಲ್ಲ. ಥಿಯೇಟರ್ನ ಮಾಲೀಕ ಮತ್ತು ಸಿಬ್ಬಂದಿಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದು ಅಪಾಯವನ್ನು ಉಂಟು ಮಾಡುವ ಸ್ಥಿತಿ ಇದು ಎಂದು ಗೊತ್ತಿದ್ದರೂ ಕೂಡ ಥಿಯೇಟರ್ಗೆ ಭೇಟಿ ನೀಡಿದ್ದಕ್ಕಾಗಿ ಮತ್ತು ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯದ ಕೊರತೆಗಾಗಿ ಅಲ್ಲು ಅರ್ಜುನ್ರನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ. ಆರೋಪಿಗಳಲ್ಲಿ ಅಲ್ಲು ಅರ್ಜುನ, ಅವರ ಪರ್ಸನಲ್ ಮ್ಯಾನೇಜರ್, ಅವರ ಸಿಬ್ಬಂದಿಗಳು ಮತ್ತು ಪರಿಸ್ಥಿತಿ ಉಲ್ಬಣಿಸಲು ಕಾರಣರಾಗಿದ್ದರೆನ್ನಲಾದ 8 ಖಾಸಗಿ ಬೌನ್ಸರ್ಗಳು ಕೂಡ ಸೇರಿದ್ದಾರೆ. ಈ ಎಲ್ಲರ ಹೆಸರು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಬರೆದಿರ್ತಾರೆ ಈ ಪ್ರಕರಣ ಹೆಂಗಾಯಿತು, ಈ ಪ್ರಕರಣಕ್ಕೆ ಯಾರು ಕಾರಣಕರ್ತರು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರ್ಯಾರು ಈ ಪ್ರಕರಣಕ್ಕೆ ಕಾರಣಕರ್ತರು ಅಂತ ಹೇಳಿ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.